ಶಾಂತಿದೇವಿಯ ದೊಡ್ಡ ಮಗನಿಗೆ ಮದ್ವೆ ಆಗಿರುತ್ತೆ. ದೊಡ್ಡ ಸೊಸೆ ಸುನೈನಾ ತುಂಬಾನೇ ಒಳ್ಳೆಯವಳು. ಅದು ಮಾತ್ರ ಅಲ್ದೆ ಮನೆ ಪೂರ್ತಿ ಅವಳು ತುಂಬಾನೇ ಚೆನ್ನಾಗೆ ನೋಡ್ಕೊತಾ ಇದ್ಲು. ಅವರ ಮನೆಯಲ್ಲಿ ಬರೀ ಸಂತೋಷ ಮಾತ್ರ ಇತ್ತು. ಅವ್ರ ಮನೆಯಲ್ಲಿ ಈ ದಿನದವರೆಗೂ ಯಾವಾಗ್ಲೂ ಜಗಳನೇ ಇರ್ಲಿಲ್ಲ. ಅತ್ತೆ, ಎದ್ರಲ್ಲಿರುವ ಅಂಗಡಿಗೆ ಹೋಗಿ ಮಾವಿನಕಾಯಿ ಇಸ್ಕೊಂಬರ್ತೀನಿ. ನಿಮ್ಗೆ ಮಾವಿನಕಾಯಿ ಚಟ್ನಿ ಮತ್ತೆ ಚಪಾತಿ ಇಷ್ಟ ಅಲ್ವಾ? ಹಾ ಸರಿ ಅಮ್ಮ, ನಾನು ಇಲ್ಲೇ ತರಕಾರಿಗಳನ್ನ ತಗೋತೀನಿ. ಹಾ, ನೀನು ಆಲೂ ಬುಖಾರ ತಿನ್ಬೇಕಂತ ಅನ್ಕೊಂಡಿದ್ದೆ ಅಲ್ವಾ? ನಾನ್ ತಗೋತಾ ಇರ್ತೀನಿ. ನೀನು ಅಷ್ಟ್ರೊಳಗೆ ಹೋಗಿ ಮಾವಿನಕಾಯಿ ತಗೊಂಡ್ ಬಾ. ಸರಿ ಅತ್ತೆ. ಆಹಾ ಶಾಂತಿ, ಹೇಗಿದೀಯಾ? ಇವತ್ತಿನ ತರಕಾರಿ ಮಂಡಿಯಲ್ಲಿ ನಿನ್ನನ್ ಮೀಟ್ ಮಾಡ್ಬೇಕಂತ ಇದೆ ನೋಡು. ಹಾ ಕೃಷ್ಣ ಅಕ್ಕ, ನಮಸ್ಕಾರ. ನಮಸ್ತೆ ಆಂಟಿ. ಹಾ ಸಾಕು ಸಾಕು, ಚೆನ್ನಾಗಿರಮ್ಮ. ಬರೀ ದೊಡ್ಡ ಸೊಸೆ ಹತ್ರನೇ ಸೇವೆ ಮಾಡಿಸ್ಕೋತೀಯಾ ಶಾಂತಿ? ಇಲ್ಲ ಚಿಕ್ಕ ಮಗನಿಗೆ ಮದ್ವೆ ಮಾಡೋದೇನಾದ್ರೂ ಇದೆಯಾ? ಅಯ್ಯೋ ಅಕ್ಕ, ಒಳ್ಳೆ ಮನೆ ಹುಡುಗಿ ಸಿಕ್ಕಿದ್ರೆ ಸಾಕು. ನಾವಂತೂ ಮದ್ವೆ ಮಾಡಕ್ ರೆಡಿ ಆಗಿದೀವಿ, ಅದಕ್ಕೆ ಕಾಯ್ತಾ ಇದೀವಿ ನಾವು. ಹೌದಾ? ಹಾಗಾದ್ರೆ ನನಗ್ ಗೊತ್ತಿರೋ ಹುಡುಗಿ ಇದ್ದಾಳೆ. ಅವಳು ಧನವಂತ ಮನೆ ಹುಡುಗಿ, ಒಳ್ಳೆ ಹುಡುಗಿ ಕೂಡಾನು. ನೋಡಕ್ಕೆ ಸುಂದರವಾಗಿದ್ದಾಳೆ. ಅದು ಮಾತ್ರ ಅಲ್ದೆ ಹುಡುಗಿ ಚೆನ್ನಾಗೆ ಓದಿದ್ದಾಳೆ ಕೂಡಾನು. ಒಳ್ಳೆ ಸಂಬಂಧ ನೋಡು. ನೀನ್ ಸರಿ ಅಂದ್ರೆ ನಾಳೆ ಮಾತಾಡ್ಬಿಡ್ತೀನಿ ತಗೋ. ಹಾ ಹೌದಾ? ಹಾಗಾದ್ರೆ ಸರಿ, ಮಾತಾಡಿ. ತುಂಬಾ ಒಳ್ಳೆ ವಿಷಯ. ನೀವು ಫೋಟೋ ಮತ್ತೆ ಬಯೋಡೇಟಾನು ನಮಗ್ ಕಳಿಸಿ. ಹುಡುಗನಿಗೆ ಕೂಡ ತೋರ್ಸ್ಬೇಕಲ್ವಾ? ಆಂಟಿ ಅವ್ರೇ, ಹುಡುಗಿ ಹೆಸರೇನು? ಅದಾ ಅದು ಪೂನಮಮ್ಮ. ನೀನು ನನ್ ನಂಬರ್ಗೆ ಕೂಡ ನಿಖಿಲ್ ಫೋಟೋ ಮತ್ತೆ ಬಯೋಡೇಟಾ ಕಳ್ಸ್ಕೊಡು. ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ನಾನ್ ಮಾತಾಡ್ತೀನಿ, ಆಯ್ತಾ? ಆಮೇಲೆ ಈ ಸಂಬಂಧ ಓಕೆ ಆದ್ರೆ ನನಗೆ ಸ್ವೀಟ್ ಕೊಡಿಸ್ಬೇಕು, ಅರ್ಥ ಆಯ್ತಾ? ಸಂಬಂಧಿಕರು ನಿಖಿಲ್ ಅವ್ರ ಮನೆಗೆ ಬರ್ತಾರೆ. ಅವ್ರಿಗೆ ನಿಖಿಲ್ ಇಷ್ಟ ಆಗ್ತಾನೆ. ಶಾಂತಿದೇವಿ ಮನೇಲಿರೋರು ಎಲ್ಲಾರ್ಗೂ ಪೂನಂ ಇಷ್ಟ ಆಗ್ತಾಳೆ. ಮತ್ತೆ ಅವ್ರಿಬ್ಬರಿಗೂ ಎಲ್ಲಾರು ಸಂಬಂಧದಿಂದ ಮದ್ವೆ ಮಾಡಿಸ್ತಾರೆ. ಶಾಂತಿದೇವಿಗೆ ತುಂಬಾ ಸಂತೋಷ. ಇಬ್ಬರು ಮಕ್ಕಳಿಗೂ ಮದ್ವೆ ಮಾಡಾಯ್ತು. ಇನ್ಮೇಲೆ ಅವ್ರಿಗೆ ಯಾವ ತೊಂದ್ರೆನೂ ಇಲ್ಲ ಅಂತ. ಅವ್ರ ಜವಾಬ್ದಾರಿ ಎಲ್ಲ ಮುಗಿಸ್ಕೊಂಡಿದಾರೆ ಅನ್ಕೋತಾರೆ. ಆದ್ರೆ ಅನ್ಕೊಂಡಂಗಾಗತ್ತಾ? ಶಾಂತಿದೇವಿ ಅನ್ಕೋತಾಳೆ ಅವ್ರ ಮನೆಯ ದೊಡ್ಡ ಸೊಸೆ ಹಂಗೇನೆ ಚಿಕ್ಕ ಸೊಸೆ ಕೂಡ ಒಳ್ಳೆಯವಳಾಗಿರ್ತಾಳಂತ. ಆದ್ರೆ ಅವಳಂಗಿರಲ್ಲ. ಪೂನಂ ಯಾವಾಗ್ಲೂ ಗಜ್ಬಿಜಿ ಅಂತಾನೆ ಇರ್ತಾಳೆ. ಬಂದಾಗ್ಲೇ ಅವಳು ಅವ್ರ ಅಕ್ಕನ ಜೊತೆ ಜಗಳ ಶುರು ಮಾಡ್ಕೋತಾಳೆ. ಪೂನಂ, ನಾನ್ ನಿನ್ಗೋಸ್ಕರ ಆಲೂ ಪರಾಟ ಮಾಡಿದ್ದೆ. ನೀನು ಸ್ಯಾಂಡ್ವಿಚ್ ಬೇಕಂತ ಹೇಳಿದ್ರೆ ನಾನೇ ಮಾಡ್ಕೊಡ್ತಿದ್ದೆ ಅಲ್ವಾ? ಸರಿ, ಮಾಡ್ಕೊಡ್ಲಾ? ಏನೂ ಬೇಕಾಗಿಲ್ಲ. ನಾನ್ ಮಾಡೋದೇ ನನ್ಗಿಷ್ಟ. ನಾನೇ ಮಾಡ್ಕೋತೀನಿ ಬಿಡು. ಪನ್ನೀರ್ ಇದ್ಯಾ, ಇಲ್ಲ ಅದನ್ನು ತಗೊಂಡ್ಬೇಕಾ? ಈ ಮನೇಲಿ ಎಲ್ಲಿ ಏನ್ ಇಟ್ಟಿರ್ತೀರಾ ಅಂತ ನನಗೆ ಗೊತ್ತಾಗೋದೇ ಇಲ್ಲ. ಅದು ಪನ್ನೀರ್ ಇತ್ತು. ಅದು ಆಲೂ ಪರಾಟ ಮಾಡುವಾಗ ಪನ್ನೀರ್ ಹಾಕಿ ಮಾಡಿದ್ದೆ, ಚೆನ್ನಾಗಿರತ್ತಂತ. ಇರು, ಯಾರ ತರ್ಸ್ಕೊಡ್ಲಾ? ನೀನ್ ತರ್ಸ್ಕೊಟ್ಟು ನಾನ್ ಮಾಡೋಷ್ಟು ಸಮಯ ನನ್ಗಿಲ್ಲ ಬಿಡು. ನಾನು ನಮ್ಮ ಅಮ್ಮನ್ ಮನೆಗೆ ಹೋಗ್ತಿದೀನಿ. ಅಲ್ಲಿ ನನ್ನ ಓಲ್ಡ್ ಫ್ರೆಂಡ್ಸ್ ಎಲ್ಲ ಬರ್ತಿದಾರೆ. ಅವ್ರನ್ನ ನೋಡಕ್ ನಾನ್ ಹೋಗ್ಲೇಬೇಕು ಬೇಗ. ಆಯ್ತು, ನಾನು ಅಲ್ಲೇ ತಿನ್ಕೋತೀನಿ. ಶಾಂತಿದೇವಿ ಇದನ್ನ ಎಲ್ಲ ನೋಡ್ತಾ ಇರ್ತಾರೆ. ಪೂನಂ, ಪನ್ನೀರ್ ಇಲ್ಲ ಅಂದ್ರೆ ಏನು? ಪನ್ನೀರ್ ಇಲ್ದೇ ಇದ್ರೆ ಸ್ಯಾಂಡ್ವಿಚ್ ಮಾಡಕ್ಕಾಗಲ್ವಾ? ಹಾಲು ಕೂಡ ಇದೆ ಅಲ್ವಾ, ಅದನ್ನ ಹಾಕೊಂಡ್ ಮಾಡ್ಕೋ. ಬೇರೆ ಏನಾದ್ರೂ ತಿನ್ನು. ಯಾಕೆ ಬರೀ ಹೋಟೆಲ್ ನಿಮ್ಮ ಅಮ್ಮನ್ ಮನೆಗೆ ಹೋಗ್ತೀಯಾ? ಹಂಗಲ್ಲ ಮಾಡ್ಬೇಡಮ್ಮ. ನಿನ್ಗೇನ್ ಬೇಕು ಮಾಡ್ಕೊಂಡ್ ತಿನ್ನು. ಕಿಚನ್ ಅಲ್ಲಿ ಎಲ್ಲಾ ಸಮಯದಲ್ಲಿ ಎಲ್ಲ ಇರ್ಬೇಕಂತ ಅವಶ್ಯಕತೆ ಇಲ್ಲ ಅಲ್ವಾ? ಒಂದೊಂದ್ಸಲ ಒಂದೆರಡು ವಸ್ತು ಇರೋದಿಲ್ಲ. ಈ ಕಿಚನ್ ಏನಾದ್ರೂ ನನ್ ಸ್ವಂತ ಆಗಿದ್ರೆ ಎಲ್ಲಾ ಐಟಮ್ಸ್ ಎಲ್ಲಿಟ್ಟಿರ್ತೀನೋ ನಂಗೆ ಗೊತ್ತಾಗತ್ತೆ. ಆದ್ರೆ ಇದು ನಿಮ್ಮಿಬ್ರದು, ನೀವ್ ಮೇಂಟೈನ್ ಮಾಡ್ತಿದ್ದೀರಾ ಅಲ್ವಾ? ಅದಕ್ಕೆ ನನ್ಗೆ ಯಾವ ವಸ್ತುನೂ ಸಿಗೋದೇ ಇಲ್ಲ. ಪೂನಂಗೆ ಕೋಪ ಬಂದ್ಬಿಡುತ್ತೆ. ಸ್ವಲ್ಪ ತಿಂಗಳವರೆಗೂ ಹೀಗೆ ನಡೆದು ಬಿಡುತ್ತೆ. ಪೂನಂ ಎಲ್ಲಾ ವಿಷಯಕ್ಕೂ ಜಗಳ ಮಾಡ್ತಿರ್ತಾಳೆ. ಏನಮ್ಮ, ಮ್ಯಾಗಿ ಇಷ್ಟು ಜಾಸ್ತಿ ಮಾಡಿಟ್ಟಿದ್ಯಾ? ಯಾರ್ ತಿಂತಾರೆ ಇಷ್ಟು? ಸಾಕ್ ನಿಲ್ಸಿ. ನಾನೇನ್ ಮಾಡ್ಬೇಕು ಏನ್ ಮಾಡ್ಬಾರ್ದಂತ ನೀವೇ ಹೇಳ್ಬೇಕಾ? ಯಾವಾಗ್ಲೂ ನಾನೇನ್ ತಿಂತೀನಿ ಅಂತ ನೋಡೋದೇನಾ ನಿಮ್ಗೆ? ಈ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾನ್ ಜಗಳ ಮಾಡಿ ನಂಗೆ ಟಯರ್ಡ್ ಆಗ್ಬಿಟ್ಟಿದೆ. ನಾನ್ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, 2 ಕಿಚನ್ ಮಾಡ್ಬಿಡ್ತೀನಿ. ಹಾ, 2 ಕಿಚನ್ ಮಾಡ್ತೀಯಾ? ಅಷ್ಟು ಶಾಕ್ ಆಗ್ಬೇಡಿ. ಮನೇನೇ 2 ಮಾಡ್ತಿಲ್ಲ, ಕಿಚನ್ನ 2 ಮಾಡ್ತಿದ್ದೀನಿ ಅಷ್ಟೇ. ಅದ್ರಿಂದ ನಾನ್ ನನ್ಗಿಷ್ಟ ಆಗಿರೋದು ಮಾಡ್ಕೊಂಡ್ ತಿಂತೀನಿ. ಆಮೇಲೆ ನೀವು ಬಂದು ನನ್ಗೆ ಅಡ್ವೈಸ್ ಕೊಡೋ ಅವಶ್ಯಕತೆ ಇಲ್ಲ. ನಾನ್ ಕಿಚನ್ ಬೇಕಾಗಿರುವ ವಸ್ತುಗಳೆಲ್ಲ ತರ್ತೀನಿ, ಹೋಗಿ. ಏನೇ ಪೂನಂ, ಮಕ್ಳಾಗ್ ಮಾತಾಡ್ತಿದ್ಯಾ? ಮತ್ತೊಂದ್ ಕಿಚನ್ ಮಾಡೋದಂದ್ರೆ ಎಲ್ಲ ಸೇರಿ ಮಾಡ್ತಿದಾರಲ್ವಾ? ನಿನಗೇನ್ ಪ್ರಾಬ್ಲಮ್ಮು? ನನ್ಗಿರೋ ಕಷ್ಟ ಏನೋ ನಿಮ್ಗೆ ಹೇಳಕ್ಕಾಗೋದಿಲ್ಲ. ಇವಾಗ ನಾನು 2 ಕಿಚನ್ ಮಾಡ್ಲೇಬೇಕು. ಹೆಂಗೋ ಈ ಮನೆಯಲ್ಲಿ 2 ಕಿಚನ್ ಇದೆ ಅಲ್ವಾ? ಯೋಚನೆ ಮಾಡೇ ಅಲ್ವಾ ಕಟ್ಟಿರ್ತಾರೆ. ನಾವೆಂಗೋ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಈ ಕಿಚನ್ ಯೂಸ್ ಮಾಡ್ಕೊಳ್ಳೋಣ. ಇಲ್ಲೇ ಅಲ್ವಾ ನಮ್ ರೂಮ್ ಬೇರೆ ಇರೋದು. ಕಿಚನ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲಾನು ನಾನ್ ತಗೊಂಡ್ಬರ್ತೀನಿ. ನನಗ್ ಬೇಕಾಗಿರುವ ಅಡ್ಗೆನೂ ನಾನ್ ಮಾಡ್ಕೋತೀನಿ ಅಷ್ಟೇ. ಶಾಂತಿದೇವಿ ಕನಸಲ್ಲೂ ಅನ್ಕೊಂಡಿರಲ್ಲ ಮನೇಲಿ 2 ಕಿಚನ್ ಆಗುತ್ತೆ ಅಂತ. ಆದ್ರೆ ಏನ್ ಮಾಡುದು, ಪರಿಸ್ಥಿತಿ ಹಂಗಿರುತ್ತೆ. ಅವಳ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಫಸ್ಟ್ ಅಲ್ಲಿ ಪೂನಮೇನೋ ಕಿಚನ್ ಹೊಸದು ಅನ್ನೋ ಒಂದು ಜೋಶಲ್ಲಿ ಎಲ್ಲ ಅಡುಗೆನೂ ಮಾಡ್ಕೋತಾ ಇದ್ಲು. ತುಂಬಾ ಸಂತೋಷವಾಗಿದ್ಲು. ಹೋಗ್ತಾ ಹೋಗ್ತಾ ಅವಳು ತುಂಬಾನೇ ಸೋಂಬೇರಿಯಾಗಿ ಬದ್ಲಾಗ್ತಾಳೆ. ಏನ್ ಪೂನಂ,
ಇವತ್ತು ನೀನು ಏನು ಮಾಡಿಲ್ಲ. 2 ದಿನದಿಂದ ಹೊರಗಡೆ ತಿಂತಿದ್ದೀನಿ. ನೂಡಲ್ಸ್ ತಿಂದು ತಿಂದು ಸಾಕಾಗೋಗಿದೆ ನಂಗೆ. ನೀವೇನ್ರಿ ಮಾತಾಡ್ತಿದ್ದೀರಾ? ನೂಡಲ್ಸ್, ಸ್ಯಾಂಡ್ವಿಚ್ ಮತ್ತೆ ಈ ಬರ್ಗರ್ ಎಲ್ಲ ತಿಂದ್ರೆ ಎಷ್ಟು ಚೆನ್ನಾಗಿರತ್ತೆ. ನಾನು 3 ಹೊತ್ತು ತಿಂತೀನಿ. ಪೂನಂ ಯಾವಾಗ್ಲೂ ಹೆಲ್ದಿ ಫುಡ್ನ ಮಾಡೋದನ್ನೇ ಮರ್ತೋಗ್ಬಿಟ್ಟಿರ್ತಾಳೆ. ಯಾವಾಗ್ಲೂ ಏನೋ ಒಂದು ಜಂಕ್ ಫುಡ್ನ ಮಾಡ್ತಾಳೆ. ಸ್ಯಾಂಡ್ವಿಚ್, ಚೌಮಿನ್, ಬರ್ಗರ್ ಅಂತ. ನಾರ್ಮಲ್ ಆದ ಅಡಿಗೆ ಮಾಡೋದನ್ನೇ ಮರ್ತೋಗ್ಬಿಟ್ಟಿರ್ತಾಳೆ. ಇದು ತುಂಬಾ ದೊಡ್ಡ ತಪ್ಪಮ್ಮ. ಪೂನಂ ಅಡಿಗೆನೇ ಮಾಡ್ತಾ ಇಲ್ಲ. ಯಾವಾಗ್ಲೂ ಹೋಟೆಲ್ ಫುಡ್ಡೇ ತಿಂತಿದಾರಂತೆ. ಅದ್ರಿಂದ ಮಗನಿಗೆ ಆರೋಗ್ಯ ಏನಾಗತ್ತೆ ಹೇಳು? ಅಮ್ಮ ಸೊಸೆ, ನೀನೊಂದ್ ಕೆಲ್ಸ ಮಾಡು. ಅಶೋಕ್ಗೆ ಲಂಚ್ ಪ್ಯಾಕ್ ಮಾಡ್ತೀಯಲ್ವಾ, ನಿಖಿಲ್ಗೆ ಕೂಡ ಪ್ಯಾಕ್ ಮಾಡ್ಬಿಡು. ಅವ್ನಿಗೆ ಬೆಂಡೆಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ. ಮಧ್ಯಾಹ್ನ ಅವನು ಆಫೀಸಲ್ಲಿ ತಿನ್ಕೋತಾನೆ. ಹಾ ಸರಿ ಅತ್ತೆ, ಈಗ್ಲೇ ಮಾಡ್ತೀನಿ. ನಿಖಿಲ್, ಒಂದ್ ನಿಮಿಷ. ಹೇಳಿ ಅದ್ಗೆ. ಅಶೋಕ್ಗೆ ಫುಡ್ ಪ್ಯಾಕ್ ಮಾಡ್ತಿದ್ದೆ, ನಿಮ್ಗೂ ಕೂಡ ಪ್ಯಾಕ್ ಮಾಡ್ಬಿಟ್ಟಿದ್ದೀನಿ. ತಗೊಂಡ್ ಹೋಗಿ ಆಯ್ತಾ? ಥ್ಯಾಂಕ್ ಯು ಅದ್ಗೆ. ಥ್ಯಾಂಕ್ ಯು ಅಮ್ಮ. ಸುನೈನಾ ನಿಖಿಲ್ಗೋಸ್ಕರ ಮಧ್ಯಾಹ್ನದ ಲಂಚ್ ಅನ್ನ ಮಾಡ್ಕೊಡ್ತಿದ್ಲು. ಒಂದಿನ ನಿಖಿಲ್ ಆಫೀಸಿಂದ ಮನೆಗೆ ತುಂಬಾ ಟೆನ್ಷನ್ ಆಗಿ ಬರ್ತಾನೆ. ಅವ್ನ್ ಟೆನ್ಷನ್ಗೆ ಕಾರಣ ಏನಂದ್ರೆ ಅವನ್ ಮನೆಗೆ ಒಂದು ಫಾರಿನ್ ಕ್ಲೈಂಟ್ ಊಟಕ್ಕೆ ಬರ್ತಿರ್ತಾರೆ. ನೋಡು ಪೂನಂ, ಫುಡ್ ಅಂತೂ ಮಾಡ್ಲೇಬೇಕು ನೀನು. ಕಿಚನ್ ಅಂತೂ ಬೇರೆ ಮಾಡಾಯ್ತು ನೀನು. ಹಾಗಾಗಿ ನೀನೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಸಂಜೆಗೆ ಫುಡ್ ಎಲ್ಲ ರೆಡಿ ಇರಬೇಕು. ನನ್ನ ಬಾಸ್ ಮತ್ತೆ ಕ್ಲೈಂಟು ಸಂಜೆ ಬರ್ತಾರೆ. ಅಯ್ಯೋ, ಅಷ್ಟ್ ಅಡ್ಗೆ ನನ್ ಕೈಲಿ ಹೆಂಗ್ ಮಾಡಕ್ಕಾಗತ್ತೆ ರೀ? ಅದು ಮಾತ್ರ ಅಲ್ದೆ ನನ್ಗೆ ಬರೀ ಪಿಜ್ಜಾ, ಬರ್ಗರ್ ಮತ್ತೆ ಎಲ್ಲ ಜಂಕ್ ಫುಡ್ ಮಾಡಕ್ ಮಾತ್ರನೇ ಬರೋದು. ಆದ್ರೆ ಅವ್ರಿಗೆ ಮನೆ ಊಟ ಇಷ್ಟ. ದಾಲು, ರೊಟ್ಟಿ, ಪಲ್ಯ ಇದೆಲ್ಲ. ಮತ್ತೆ ಇಲ್ಲೇನೂ ಕಾಣಲ್ಲ. ನೀನು ಯಾವ ಮಸಾಲೆನೂ ಕೂಡ ಖರೀದಿಸಿಲ್ವಲ್ಲ. ಅಕ್ಕ ಮತ್ತೆ ಅತ್ತೆ ಹತ್ರ ಸಹಾಯ ಕೇಳಲ್ಲ. ಅವ್ರಿಬ್ರು ನಿಜವಾಗ್ಲೂ ಅಡ್ಗೆ ತುಂಬಾ ಚೆನ್ನಾಗ್ ಮಾಡ್ತಾರೆ. ಆದ್ರೆ ನಿನಗಂತೂ ಅವ್ರ ಟೇಸ್ಟ್ ಇಷ್ಟಾನೇ ಇಲ್ಲ. ನೀನೇ ಹೇಳಿದ್ದಲ್ವಾ ಕಿಚನ್ ಬೇರೆ ಬೇಕು ಅಂತ. ಮತ್ ನಿಂಗಲ್ಲಿ ಅಡ್ಗೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ನಿನ್ನಿಂದಾಗಿನೇ ಅಲ್ವಾ ಕಿಚನ್ 2 ಆಗಿದ್ದು. ಆದ್ರೆ 1 ಕಿಚನ್ ನಮಗ್ ಸಾಕಾಗಿತ್ತಲ್ವಾ? ಏನ್ ಹೇಳ್ತೀಯ ನೀನು? ನಿನ್ನಿಂದಾಗಿನೇ ಈ ದಿನ ಬಂದಿರೋದೀಗ ನಮಗೆ. ಹೌದೌದು, ನೀನ್ ಹೇಳ್ತಿರೋದೇನೋ ನಿಜ ನಿಖಿಲ್. ನಾನೇನೋ ಜೋಶಲ್ಲಿ 2 ಕಿಚನ್ ಬೇಕಂತ ಮಾಡ್ಕೊಂಡ್ ಬಂದ್ಬಿಟ್ಟೆ. ಈಗ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು ಗೊತ್ತಾ? ನಾನು ಅಲ್ಲಿದ್ದಾಗ ಯಾವ್ ಕೆಲ್ಸನೂ ಮಾಡ್ತಿರ್ಲಿಲ್ಲ. ಬರೀ ಅಮ್ಮ ಮತ್ತೆ ಅಕ್ಕ ಮಾಡ್ಕೋತಿದ್ರು. ಈಗ ನೋಡ್ ನನ್ ಪರಿಸ್ಥಿತಿ. ಈಗ ಏನ್ ಮಾಡೋದಂಗ್ ಏನೂ ಅರ್ಥ ಆಗ್ತಾ ಇಲ್ಲ. ಅದೇ ಸಮಯದಲ್ಲಿ ಅವ್ರ ಅಕ್ಕ ಮತ್ತೆ ಅತ್ತೆ ಅಲ್ಲಿಗ್ ಬರ್ತಾರೆ. ಅವ್ರ ಮಾತನ್ನೆಲ್ಲ ಕೇಳಿರ್ತಾರೆ. ಪೂನಂ, ಏನ್ ಚಿಂತೆ ಮಾಡ್ಬೇಡ, ನಿನ್ ಜೊತೆ ನಾವಿದೀವಲ್ವಾ? ಇನ್ಮೇಲೆ ಒಂದೇ ಕಿಚನಲ್ಲಿ ಎಲ್ಲ ಅಡ್ಗೆ ಮಾಡ್ಕೊಳ್ಳೋಣ. ಹಾ ಹೌದಮ್ಮ ಸೊಸೆ, ಏನ್ ಚಿಂತೆ ಮಾಡ್ಬೇಡ ಆಯ್ತಾ? ನಾವಿರೋವರೆಗೂ ನೀನೇನ್ ಚಿಂತೆ ಮಾಡ್ಬೇಡ. ಅಡಿಗೆ ಎಲ್ಲ ಒಂದೇ ಕಿಚನಲ್ಲಿ ಮಾಡ್ಕೊಳ್ಳೋಣ. ಬಾ, ನೀನು ನನ್ ಜೊತೆ ಬಾ. ರಾತ್ರಿ ಡಿನ್ನರ್ ನಾವೆಲ್ಲರೂ ಸೇರಿ ಮಾಡ್ಬಿಡೋಣ. ಹಾ ಐ ಆಮ್ ಸಾರಿ ಅತ್ತೆ, ನಾನೇನೋ ಜೋಶಲ್ಲಿ ಡಿಸಿಷನ್ ತಗೊಂಡೆ, ತಪ್ಪು ಮಾಡ್ಬಿಟ್ಟೆ. ನಮ್ಮವ್ರ ಜೊತೆ ಇರೋದು ತುಂಬಾ ಮುಖ್ಯ. ಇವತ್ ನನ್ಗೆ ಆ ವಿಷಯ ಚೆನ್ನಾಗ್ ಅರ್ಥ ಆಯ್ತು. ಸಾರಿ ಸುನೈನಾ ಅಕ್ಕ. ಇನ್ಮೇಲೆ ಈ ಮನೆಯಲ್ಲಿ 2 ಕಿಚನ್ ಬೇಡ. ನಾವೆಲ್ಲರೂ ಒಂದೇ ಕಿಚನಲ್ಲೇ ಅಡ್ಗೆ ಮಾಡ್ಕೊಳ್ಳೋಣ ಆಯ್ತಾ? ಇನ್ಮೇಲೆ ನಾವೆಲ್ಲರೂ ಕಲಿತು ಒಟ್ಟಿಗೆ ಇರೋಣ, ಸರಿನಾ? ಆಮೇಲೆ ಎಲ್ಲರೂ ಸೇರಿ ರಾತ್ರಿ ಡಿನ್ನರ್ನ ರೆಡಿ ಮಾಡ್ತಾರೆ. ಅವತ್ತಿಂದ ಪೂನಂ ಅವರ ಅತ್ತೆ ಮನೆಯಲ್ಲಿ 2 ಕಿಚನ್ ಅನ್ನುವ ಮಾತೇ ಇರ್ಲಿಲ್ಲ. ಒಂದೇ ಕಿಚನ್ ಅಷ್ಟೇ. ಮತ್ತೆ ಬರೀ ಮನೆಯಲ್ಲಿ ಸಂತೋಷ ಮಾತ್ರ ತುಂಬಿತ್ತು. ಸ್ವಲ್ಪ ದಿನದಿಂದ ಮೀರಾ ತುಂಬಾ ಬೇಜಾರಾಗಿರ್ತಾಳೆ. ಅವಳು ಅವ್ರ ಅತ್ತೆ ಮನೆಯಿಂದ ಅವರ ತಾಯಿ ಮನೆಗೆ ಹೋದಾಗಲ್ಲ ಅವರ ಅಣ್ಣ ಅತ್ತಿಗೆ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅವರು ತುಂಬಾ ಪ್ರೀತಿ ತೋರಿಸ್ತಿದ್ರು. ಆದ್ರೆ ಸ್ವಲ್ಪ ದಿನದ ನಂತರ ಅವರು ಸ್ವಲ್ಪ ಬದಲಾವಣೆ ತೋರಿಸ್ತಿದ್ರು. ಅದ್ರಿಂದ ಅವಳ ಮನಸ್ಸು ಪಾಪ ತುಂಬಾನೇ ಬೇಜಾರಾಗಿರತ್ತೆ. ಏನಾಯ್ತಮ್ಮ ಸೊಸೆ, ನೋಡೋದಕ್ಕೆ ಪಾಪ ತುಂಬಾ ಬೇಜಾರಾಗಿದೀಯಾ? ನನಗ್ ಹೇಳು, ನಾನು ಕೂಡ ನಿನ್ನ ತಾಯಿ ಅಮ್ಮ. ಅತ್ತೆ, ಮದ್ವೆ ಮುಂಚೆ ಮದ್ವೆ ನಂತರ ಕೂಡ ಅಣ್ಣ ಅತ್ತಿಗೆ ನನ್ ಚೆನ್ನಾಗ್ ನೋಡ್ಕೋತಿದ್ರು. ನನ್ನ ಚಿಕ್ಕ ಚಿಕ್ಕ ಇಷ್ಟನೂ ಕೂಡ ಅವ್ರು ಪೂರೈಕೆ ಮಾಡ್ತಿದ್ರು. ನನಗೆ ಯಾವ್ದು ಕಡಿಮೆನೇ ಇರ್ಲಿಲ್ಲ. ಅಷ್ಟು ಪ್ರೀತಿಯಾಗಿ ಅವ್ರು ನನ್ ನೋಡ್ಕೋತಿದ್ರು. ಮತ್ತೆ ಈ ನಡುವೆ ಏನಂತ ಅವರ ಬಿಹೇವಿಯರೇ ಬದ್ಲಾಗ್ಬಿಟ್ಟಿದೆ. ನನ್ನನ್ನ ನೋಡಕ್ಕೂ ಸಹ ಬರೋದಿಲ್ಲ. ಈ ನಡುವೆ ಅವರು ನನ್ನನ್ನ ಕರೆಯೋದು ಕೂಡ ಇಲ್ಲ. ಯಾಕ ಹಂಗ್ ಬಿಹೇವಿಯರ್ ಚೇಂಜ್ ಮಾಡ್ಕೊಂಡ್ರು? ನಾನೇನ್ ತಪ್ಪು ಮಾಡ್ದೆ ಅಂತ ಅರ್ಥ ಆಗ್ತಿಲ್ಲ. ಅಯ್ಯೋ ಸೊಸೆ, ನಿನ್ನ ನೆನಪಮ್ಮ ಅದು ಅಷ್ಟೇ. ಇದಕ್ ಮುಂಚೆ ಅಂತೂ ನೀನ್ ಅವ್ರ ಜೊತೆ ಇರ್ತಿದ್ದೆ ಅಲ್ವಾ? ಇವಾಗ ಅವ್ರ ಹತ್ರದಿಂದ ದೂರ ಇದೆ ಅಲ್ವಾ? ಅದಕ್ಕೆ ನೀನ್ ಅವ್ರನ್ನ ಮಿಸ್ ಮಾಡ್ಕೋತಿದ್ಯಾ. ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡಕ್ ಶುರು ಮಾಡಿದ್ಯಾ. ಅದಕ್ಕೆ ನಿನಗೆ ಅವ್ರು ನಿನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನ್ಸ್ತಿದೆ. ನೋಡು, ಅವ್ರ ಮನ್ಸಲ್ಲಿ ತಪ್ಪಾಗಿ ಏನು ಉದ್ದೇಶ ಇರಲ್ಲ. ನೀನೊಂದ್ ಕೆಲ್ಸ ಮಾಡು, ಸ್ವಲ್ಪ ದಿನ ಹೋಗಿ ನಿನ್ ತಾಯಿ ಮನೇಲಿ ಇದ್ದು ಬಾ ಆಯ್ತಾ? ಅದ್ರಿಂದ ನಿನ್ನ ಮನಸ್ಸಿಗೂ ಸಹ ಆರಾಮ್ ಸಿಗುತ್ತೆ. ಮತ್ತೆ ನಿಮ್ಮ ಅಣ್ಣ ಅತ್ತಿಗೆ ಜೊತೆ ಇರುವ ಸಂತೋಷನೂ ಸಿಗುತ್ತೆ. ಥ್ಯಾಂಕ್ ಯು ಅತ್ತೆ, ನಾನ್ ಏನೇನೋ ಯೋಚನೆ ಮಾಡ್ತಿದ್ದೆ. ನೀವ್ ನನ್ಗೆ ಒಳ್ಳೆ ಪರಿಹಾರ ಕೊಟ್ರಿ. ಒಂದ್ ಕೆಲ್ಸ ಮಾಡ್ತೀನಿ, ನಾನ್ ಅವ್ರಿಗೆ ಏನು ಹೇಳೋದಿಲ್ಲ. ಅವ್ರೆಲ್ಲಾರ್ಗೂ ಸರ್ಪ್ರೈಸ್ ಕೊಡ್ತೀನಿ. ಮಾರನೇ ದಿನ ಅಣ್ಣ ಅತ್ತಿಗೆಗೆ ಸರ್ಪ್ರೈಸ್ ಕೊಡೋಣ ಅಂತ ಅವ್ರ ಅಮ್ಮನ್ ಮನೆಗೆ ಹೋಗ್ತಾಳೆ. ಆದ್ರೆ ಆ ಸಮಯದಲ್ಲಿ ಮನೆ ಲಾಕ್ ಆಗಿರತ್ತೆ.
ಅರೆ ಏನ್ ಮನೆ ಲಾಕ್ ಆಗಿದೆ? ಅರೆ ಒಂದ್ ವೇಳೆ ಅವ್ರು ಎಲ್ಲಾದ್ರೂ ಆಚೆ ಹೋಗಿರ್ತಾರೇನು? ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡ್ತೀನಿ, ಅತ್ತಿಗೆಗೆ ಅಟ್ಲೀಸ್ಟ್ ಕಾಲ್ ಮಾಡ್ತೀನಿ. ಆಗ ಅವ್ರ ಅತ್ತಿಗೆಗೆ ಕಾಲ್ ಮಾಡ್ತಾಳೆ, ಆದ್ರೆ ಕಾಲ್ ಕೂಡ ಪಿಕ್ ಮಾಡಲ್ಲ. ಅಷ್ಟರಲ್ಲೇ ಪಕ್ಕದ ಮನೆಯವರು ಅಲ್ಲಿಗೆ ಬರ್ತಾರೆ. ಅರೆ ಮೀರಾ, ಹೆಂಗಿದ್ಯಾ ತಾಯಿ? ನಮಸ್ತೆ ಆಂಟಿ, ನಾನ್ ಚೆನ್ನಾಗಿದ್ದೀನಿ. ಅತ್ತಿಗೆ ಅವ್ರು ಎಲ್ಲೋಗಿದಾರೆ ಅಂತ ಏನಾದ್ರೂ ಗೊತ್ತಾ? ಅವರು ವಿದೇಶಕ್ಕೆ ಹೋಗಿದಾರಮ್ಮ ಟೂರ್ಗೆ. 1 ತಿಂಗಳಾದ್ಮೇಲೆ ಬರ್ತಾರೆ. ಯಾಕಮ್ಮ ಅವ್ರು ನಿನ್ಗೇನು ಹೇಳಿಲ್ವಾ ಇದ್ರ ಬಗ್ಗೆ? ಪಾಪ ನೀನ್ ಬಂದಿದ್ಯಾ? ವಿದೇಶಕ್ಕೆ ಹೋಗಿದಾರ ಆದ್ರೆ ಹೇಳೇ ಇಲ್ಲ. ಬಾಮ ನಮ್ಮನೆಗ್ ಬಾ, ಟೀ ಕುಡ್ಕೊಂಡು ಹೋಗುವಂತೆ. ಅಯ್ಯೋ ಬೇಡ ಆಂಟಿ, ನಾನ್ ಹೋಗ್ತೀನಿ, ನಾನು ಬರ್ತೀನಿ. ನಮಸ್ತೆ ಆಂಟಿ. ಅವಳು ಪಾಪ ತುಂಬಾ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಏನಾಯ್ತು ಅಂತ ಅವಳಿಗೆ ಅರ್ಥನೇ ಆಗೋದಿಲ್ಲ. ಅಣ್ಣಂದಿರು ಹೇಳಿದ್ರು ನನ್ ಮದ್ವೆಗೋಸ್ಕರ ಅವರು ಸಾಲ ಮಾಡಿದೀನಿ ಅಂತ. ಅವ್ರ ಹತ್ರ ದುಡ್ಡೇ ಇಲ್ಲ, ಬಿಸ್ನೆಸ್ ಸರಿಯಾಗಿ ನಡೀತಿಲ್ಲ ಅಂತ ಅವ್ರು ನನಗೆ ಹೇಳಿದ್ರು. ಆದ್ರೆ ಬರ್ಡೇಗೋಸ್ಕರ ವಿದೇಶಕ್ಕೆ ಟೂರ್ಗೆ ಹೋಗೋ ಅಷ್ಟು ದುಡ್ಡು ಅವ್ರ ಹತ್ರ ಹೆಂಗ್ ಬಂದಿರುತ್ತೆ ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಮಾತ್ರ ಅಲ್ಲದೆ ವಿದೇಶಕ್ಕೆ, ಅದು ನಮ್ ದೇಶ ಬಿಟ್ಟು ಆಚೆ ಹೋಗ್ತಿದ್ದಾರೆ. ಒಂದ್ ಮಾತು ಕೂಡ ನನ್ನ ಹತ್ರ ಹೇಳ್ದೆ ಹೋಗಿದ್ದಾರೆ. ಅವಳ ಮನಸ್ಸಲ್ಲಿ ಈ ರೀತಿ ಪ್ರಶ್ನೆಗಳು ಸುತ್ತಾಡ್ತಿತ್ತು. ಮತ್ತೆ ಅವರು ಅತ್ತೆ ಮನೆಗೆ ಹೋಗಿದ ತಕ್ಷಣ ನಡೆದ ಎಲ್ಲಾ ವಿಷಯನೂ ಅವಳು ಹೇಳ್ತಾಳೆ. ಅರೆ ಮೀರಾ, ನೀ ಮತ್ತೆ ಬಂದ್ಬಿಟ್ಯಾ? ನೀನು ಅಣ್ಣನ್ ಮನೆಗೆ ಇರೋದಕ್ಕೆ ಹೋಗಿದ್ದೆ ತಾನೆ? ಏನಾಯ್ತಮ್ಮ, ಯಾಕೆ ಬಂದ್ಬಿಟ್ಟೆ? ಅಣ್ಣ ಅತ್ತಿಗೆ ಔಟ್ ಆಫ್ ಇಂಡಿಯಾ ಹೋಗಿದಾರಂತೆ ರಿಷಿ ಬರ್ಡೇಗೋಸ್ಕರ. ಎಲ್ಲರೂ 1 ತಿಂಗಳಾದ್ಮೇಲೆ ಬರ್ತಾರಂತೆ. ಅವ್ರಿಬ್ರು ನನ್ನ ಹತ್ರ ಹೇಳ್ಬಿಟ್ಟು ಅಟ್ಲೀಸ್ಟ್ ಹೋಗ್ಬೋದಾಗಿತ್ತಲ್ವಾ? ಅಟ್ಲೀಸ್ಟ್ ಒಂದ್ ಫೋನ್ ಮಾಡಿ ಆದ್ರೂ ಹೇಳ್ಬೋದಾಗಿತ್ತಲ್ವಾ ಅತ್ತೆ? ಅವ್ರು ಹೇಳಿದ್ರು ನಿನ್ ಮದ್ವೆ ಮಾಡೋದಕ್ಕೆ ಅವ್ರ ಹತ್ರ 1 ರೂಪಾಯಿ ದುಡ್ಡಿಲ್ಲ ಅಂತ. ಅದ್ರಿಂದಾನೇ ಅಮಿತ್ ಲೋನ್ ತಗೊಂಡು ಮದ್ವೆ ಖರ್ಚೆಲ್ಲ ನೋಡ್ಕೊಂಡ. ಆದ್ರೆ ನಾನು ಇದನ್ನ ಹೇಳ್ಬಾರ್ದು. ಆದ್ರೆ ನೀನೇನ್ ಅನ್ಕೋತೀಯ ಏನೋ ತಾಯಿ, ಆದ್ರೆ ಅವ್ರಿಗೆ ವಿದೇಶಕ್ಕೆ ಹೋಗೋ ಅಷ್ಟು ದುಡ್ಡೆಲ್ಲಿಂದ ಬಂದಿರುತ್ತೆ? ಮದ್ವೆ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಮದ್ವೆ ಖರ್ಚೆಲ್ಲ ನಾವೇ ನೋಡ್ಕೊಂಡ್ವಲ್ವಾ ತಾಯಿ? ನಿಮ್ಮಿಬ್ಬರದು ಲವ್ ಮ್ಯಾರೇಜ್ ಅಂತ ನಾವು ಏನೂ ಮಾತಾಡಿಲ್ಲ, ನಿಮ್ ಮಾವನೂ ಏನೂ ಮಾತಾಡಿಲ್ಲ, ಅದು ಮಾತ್ರ ಅಲ್ದೆ ನಿನ್ ಗಂಡನೂ ಏನೂ ಮಾತಾಡಿಲ್ಲ. ಬಿಡು ವಿಮ್ಲಾ, ಇದೆಲ್ಲ ಹೇಳ್ಬೇಕಾ ನಾವು? ಸೊಸೆ ಮೊದ್ಲೇ ತುಂಬಾ ಕಷ್ಟದಲ್ಲಿದ್ದಾಳೆ. ಇದನ್ನ ಕೇಳಿ ಮತ್ತೆ ಅವಳು ದುಃಖ ಪಡ್ತಾಳೆ. ಪರವಾಗಿಲ್ಲ ಮೀರಾ, ನಮ್ಮನೆ ಸೊಸೆ. ಅವಳಿಗೆ ಏನೇ ಆದ್ರೂ ಕೂಡ ಅವಳಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ. 1 ತಿಂಗಳವರೆಗೂ ಅವ್ರ ಅಣ್ಣ ಅತ್ತಿಗೆ ಅವಳಿಗೆ ಕಾಲು ಮಾಡಿರೋದಿಲ್ಲ. 1 ತಿಂಗಳ ನಂತರ ಸಡನ್ ಆಗಿ ಅವರಿಬ್ರು ಮಾರ್ಕೆಟ್ ಹೋಗುವ ಸಮಯದಲ್ಲಿ ಅವಳ ಇಬ್ಬರ ಅತ್ತಿಗೆಯಂದಿರನ್ನು ನೋಡ್ತಾಳೆ. ಆದ್ರೆ ಅವರಿಬ್ರು ಬಚ್ಚಿಟ್ಕೊಳಕ್ ಟ್ರೈ ಮಾಡ್ತಾಳೆ. ಅಲ್ಲಿ ನೋಡಿ, ಅವರಿಬ್ರು ನಮ್ಮ ಅತ್ತಿಗೆನೇ ಅಲ್ವಾ? ಅಂದ್ರೆ ಅವರು ವಿದೇಶದಿಂದ ವಾಪಸ್ ಬಂದಿದಾರಲ್ವಾ ರೀ? ಆದ್ರೆ ನನ್ಗೊಂದ್ ಕಾಲ್ ಕೂಡ ಮಾಡಿಲ್ಲ ಇವರು. ಯಾಕೆ ಹಿಂಗ್ ನಡ್ಕೋತಿದಾರೆ ಇವರು? ಬಿಡು ಮೀರಾ, ಅವರೇ ನಿನ್ನ ಕೇರ್ ಮಾಡ್ತಾ ಇಲ್ಲ ಅಂದ್ರೆ ನೀ ಏನಕ್ಕೆ ಅವ್ರ ಹತ್ರ ಮಾತಾಡಕ್ ಹೋಗ್ತೀಯಾ? ಬಿಡು. ಅಯ್ಯೋ ಹಂಗೇನಿರಲ್ಲ, ಒಂದ್ಸಲ ಹೋಗಿ ಮಾತಾಡ್ತೀನಿ ಏನಾಯ್ತು ಅಂತ. ಅವರಿಬ್ರು ನಮ್ಮ ಅತ್ತಿಗೆನೇ ಅಲ್ವಾ? ಇರಿ, ಈಗ್ಲೇ ಹೋಗಿ ಕೇಳ್ತೀನಿ. ಅವಳು ಬೇಗ ಬೇಗ ಅವ್ರ ಹತ್ರ ಮಾತಾಡೋಣ ಅಂತ ಹತ್ರ ಹೋಗ್ತಾಳೆ. ಅವ್ರ ಅತ್ತಿಗೆ ಅಂದ್ರು ಅವಳನ್ನ ನೋಡಿ ಇಗ್ನೋರ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ನಿಶಾ ಅತ್ತಿಗೆ, ಅಲ್ಕಾ ಅತ್ತಿಗೆ, 1 ನಿಮಿಷ. ಅರೆ, ನನ್ನ ನೋಡಿ ಕೂಡ ಏನೋ ಹಂಗ್ ಹೋಗ್ಬಿಟ್ರ ಅವರು. ನನ್ಗೇನು ಅರ್ಥ ಆಗ್ತಾ ಇಲ್ಲ ರೀ, ಯಾಕೆ ಹಿಂಗ್ ನಡ್ಕೋತಿದಾರ ಅವ್ರಂತ. ನಾನೆಂತ್ರ ಹೇಳ್ದೆ ತಾನೆ ಹೋಗ್ಬೇಡ ಅಂತ. ನೋಡು, ನೀನ್ ನೋಡಿದ್ರು ಕೂಡ ಅವ್ರು ನಿಲ್ಲೇ ಇಲ್ಲ. ಬಾ, ನಾವು ಮನೆ ಹೋಗೋಣ. ಮೀರಾ ಮನೆಗ್ ಬಂದು ನಡೆದ ಎಲ್ಲಾ ವಿಷಯವನ್ನು ಅತ್ತೆಗೆ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಏನೋ ವಿಷಯ ಇದೆ ಅಂತ ನನಗೂ ಅನಿಸ್ತಾ ಇದೆ. ನಿಮ್ಮ ಅಣ್ಣ ಅತ್ತಿಗೆ ಯಾಕೆ ನಿನ್ನಿಂಗ್ ಇಗ್ನೋರ್ ಮಾಡ್ತಿದ್ದಾರೆ? ಏನೋ ವಿಷಯ ಇದೆ ಅನ್ಸುತ್ತೆ. ನೋಡೋಣ ಇರು, ಅವ್ರೇನಾದ್ರೂ ಫೋನ್ ಮಾಡ್ತಾರೇನು ಹಂಗಂತ ಹೇಳಿದ ತಕ್ಷಣ ಅವಳು ವೇಟ್ ಮಾಡ್ತಾಳೆ ಸ್ವಲ್ಪ ದಿನ. ಆದ್ರೆ ಯಾರು ಕಾಲ್ ಮಾಡೋದಿಲ್ಲ. ಒಂದಿನ ಏನೋ ಕೆಲ್ಸ ಮುಗಿಸ್ಕೊಂಡು ಅತ್ತೆ ಜೊತೆ ಅವಳು ಮನೆಗ್ ಬರ್ತಿರ್ತಾಳೆ. ಆಗ ಅವ್ರ ಅಪ್ಪನ ಬೆಸ್ಟ್ ಫ್ರೆಂಡ್ ಒಬ್ರು ಅವಳಿಗೆ ಸಿಗ್ತಾರೆ. ಅವರು ಲಾಯರ್ ಆಗಿರ್ತಾರೆ. ಅವ್ರು ಹೇಳಿರುವ ಮಾತನ್ನು ಕೇಳಿ ಅವ್ರ ಅತ್ತೆ ಮತ್ತೆ ಅವಳು ತುಂಬಾನೇ ಶಾಕ್ ಆಗ್ತಾರೆ. ನಂಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ನಿಮ್ಮ 2 ಅಣ್ಣಂದ್ರು ನಿನ್ನ ಆಸ್ತಿ ಭಾಗವನ್ನ ನಿಂಗೆ ಕೊಡ್ಲೇ ಇಲ್ವಾ? ನಿಮ್ಮ ಅಪ್ಪ ಹೋಗ್ಬೇಕಾದ್ರೆ 3 ಭಾಗ ಮಾಡಿ ಹೋಗಿದ್ರು. ಅವ್ರು ಬರ್ತಿದ್ರು 3ನೇ ಭಾಗವನ್ನ ನಿನ್ನ ಮದ್ವೆ ಮತ್ತೆ ಬೇರೆ ಖರ್ಚಿಗೆ ನಿನ್ನ ಹತ್ರ ಕೊಡಬೇಕು ಅಂತ. ಆದ್ರೆ ಇದ್ದಕ್ಕಿದ್ದಂತೆ ನಿಮ್ಮ 2 ಅಣ್ಣಂದ್ರು ನನ್ನನ್ನ ಮಾತಾಡ್ಸ್ಲೇ ಇಲ್ಲ. ನನ್ ಜಾಗದಲ್ಲಿ ಬೇರೆ ವಕೀಲರನ್ನ ಅವರು ಇಟ್ರು. ನಂಗೇನು ಅರ್ಥನೇ ಆಗಿಲ್ಲ. ನಾನು ಕೇಳಕ್ಕಾಗತ್ತಾ ನನ್ ಬಳಿ ಏನಕ್ಕೆ ಅವರು ಮಾತಾಡ್ತಾ ಇಲ್ಲ ಅಂತ? ಆ ರೀತಿ ಮಾಡಿದ್ರೆ ಸರಿ ಅಲ್ಲ ತಾನೆ? ಆದ್ರೆ ನಿನ್ನ ಹಕ್ಕಿನ, ನಿನ್ನ ಸಂಪತ್ತನ್ನ ನೀನು ಬಿಡ್ಬಾರ್ದು ಮಗು. ಆಸ್ತಿಯ 1 ಭಾಗ ನಿಂಗೆ ಸಿಗ್ಬೇಕು ಅಂತ ನಿಮ್ಮ ಅಪ್ಪ ಕೊನೆಯದಾಗಿ ಆಸೆ ಪಡ್ತಾ ಇದ್ರು. ಹೇಳಿದ್ರೆ ಹಚ್ಕೊಡೋ ಹಾಗೆ ಇರುತ್ತೆ. ಆದ್ರೆ ನಂಗ್ಯಾಕೋ ನಿಮ್ಮ ಅಣ್ಣಂದ್ರು ಅತಿಯವರು ನಿಂಗೆ ಮೋಸ ಮಾಡ್ತಿದಾರ ಅನ್ಸ್ತು, ಅದಕ್ಕೆ ಹೇಳ್ದೆ. ನಮ್ಮ ಅಣ್ಣಂದಿರೇ ನನ್ಗಿಷ್ಟು ಮೋಸ ಮಾಡ್ತಾರಂತ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಅಂಕಲ್, ದಯವಿಟ್ಟು ನೀವ್ ನನ್ಗೆ ಸಹಾಯ ಮಾಡಿ. ನನ್ನ ಹಕ್ಕು, ನನ್ನ ದುಡ್ಡು, ನನ್ನ ಆಸ್ತಿ ನನಗ್ ಬೇಕು. ಒಂದೇ ಒಂದ್ ಮಾತು, ದುಡ್ಡು ಆಸ್ತಿ ನಿನ್ ಕೊಡಕ್ಕಾಗಲ್ಲ ತಂಗಿ ಅಂತ ಹೇಳಿದ್ರೆ ಸಾಕು. ನಾನ್ ನಗ್ತಾ ಸರಿ ಅಣ್ಣ ಅಂತ ಒಪ್ಕೋತಿದ್ದೆ. ನಾನು ಹೊಡ ಹುಟ್ಟಿದ ತಂಗಿ, ನನಗೆ ಮೋಸ ಮಾಡ್ಬೇಕಂತ ಅವ್ರು ಹೆಂಗ್ ಅನ್ಕೊಂಡ್ರು?
ಅವ್ರು ನನಗೆ ಇಷ್ಟು ದೊಡ್ಡ ಮೋಸ ಮಾಡಕ್ ಅನ್ಕೊಂಡ್ಮೇಲೆ ಖಂಡಿತ ಅಂಕಲ್ ಅವ್ರನ್ನ ನಾನು ಕ್ಷಮಿಸೋದಿಲ್ಲ. ಪ್ಲೀಸ್ ಅಂಕಲ್, ಪ್ಲೀಸ್ ನೀವು ನನಗೆ ದಯವಿಟ್ಟು ಸಹಾಯ ಮಾಡಿ. ಸರಿ, ಖಂಡಿತ ನಾನು ನಿಂಗೆ ಸಹಾಯ ಮಾಡ್ತೀನಿ. ಅಮ್ಮ, ನೀನು ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ. ನಾನು ಮತ್ತೆ ನಮ್ಮ ಕುಟುಂಬದವರು ನಿಂಗೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನೀವ್ ನನಗ್ ಸಿಕ್ಕಿದ್ದಕ್ಕೆ ನಾನ್ ತುಂಬಾ ಅದೃಷ್ಟವಂತಳು. ನೀವೇ ಮದ್ವೆಯ ಖರ್ಚನ್ನ ನೋಡ್ಕೊಂಡ್ರಿ, ನನ್ನ ಮಗಳ ತರ ನೋಡ್ಕೋತೀರಾ. ಅಪ್ಪ ನನ್ಗೋಸ್ಕರ ಬಿಟ್ಟೋಗಿರುವ ನನ್ನ ಹಕ್ಕನ್ನ ನಾನ್ ಖಂಡಿತ ಅವ್ರ ಹತ್ರದಿಂದ ತಗೊಂತೀನಿ. ವಕೀಲದ ಮಿಸ್ಟರ್ ಶರ್ಮಾ ಸಹಾಯದಿಂದ ಮೀರಾಗೆ ಬರ್ಬೇಕಾಗಿರುವ ಆಸ್ತಿ ಅವಳಿಗೆ ಸಿಗುತ್ತೆ. ಆದ್ರೆ ಮೀರಾಗೆ ತುಂಬಾ ಬೇಜಾರಾಗಿತ್ತು. ದುಡ್ಗೋಸ್ಕರ ಅವ್ರ ಅಣ್ಣಂದಿರು ಮೀರಾನ ಬೇಡ ಅಂತ ಅನ್ಕೊಂಡ್ರಲ್ವಾ ಅಂತ. ಇವತ್ತಿಂದ ನನಗೆ ತಾಯಿ ಮನೆ ಅಂತ ಏನೂ ಇಲ್ಲ. ನಿಮ್ಗೆ ಒಂದು ತಂಗಿ ಇದ್ಲು ಅಂತ ಮರ್ತೋಗ್ಬಿಡಿ. ಆ ರೀತಿ ಹೇಳ್ಬೇಡ ಮೀರಾ, ನಮ್ಮಿಂದ ತಪ್ಪಾಯ್ತು. ಮೀರಾ, ದುಡ್ಡಿನ ಆಸೆಯಲ್ಲಿ ನಾವು ಆ ರೀತಿ ಮಾಡ್ಬಿಟ್ವಿ. ಇಲ್ಲ ಅಣ್ಣ, ತುಂಬಾ ಲೇಟ್ ಆಗ್ಬಿಡ್ತು. ಇನ್ಮೇಲೆ ನಿಮ್ಮನ್ನ ಕ್ಷಮಿಸಿ ಏನ್ ಮಾಡ್ಲಿ ಹೇಳಿ. ಥ್ಯಾಂಕ್ ಯು ಶರ್ಮಾ ಅಂಕಲ್, ನಿಮ್ಮ ಸಹಾಯದಿಂದ ಇವತ್ತು ನನಗ್ ಬರ್ಬೇಕಾಗಿರುವ ದುಡ್ಡು ನನ್ಗ್ ಸಿಕ್ಕಿದೆ. ಶಾಶ್ವತವಾಗಿ ಅವ್ರ ಹತ್ರದಿಂದ ಅವಳು ದೂರ ಹೋಗ್ಬಿಡ್ತಾಳೆ. ಅವ್ರ ಅಣ್ಣಂದಿರಿಗೆ ಮತ್ತೆ ಅತ್ತಿಗೆಯಂದಿರಿಗೆ ಇದು ದೊಡ್ಡ ಶಿಕ್ಷೆ ಆಗಿತ್ತು. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।